ನಮಸ್ಕಾರ. ನಾನು ಮೈಸೂರು ಪಿಂಜರಾಪೋಲ್ ಸೊಸೈಟಿಯ ಕಾರ್ಯದರ್ಶಿ ವಿನೋದ್. ನೀವು ಇಲ್ಲಿ ಒಂದು ಕರು ನೋಡ್ತಾ ಇದ್ದೀರಾ. ಈ ಕರು ನಮ್ಮ ಅಗ್ರಹಾರದ ಅಕ್ಕಮಣಿ ಹಾಸ್ಪಿಟಲ್ ಹತ್ರ ಒಂದು ಗದ್ಗೆಯಿಂದ ಹಿಂಭಾಗದ ಗಲ್ಲಿಯಲ್ಲಿ 5 ದಿನದಿಂದ ಸತತವಾಗಿ ಒಂದೇ ಕಡೆ ಮಲಗಿತ್ತು. ಅದಕ್ಕೆ ಏನಾಗಿತ್ತು ಅಂದರೆ ಮಿದುಳು ಜ್ವರ ಮತ್ತು ಲಂಪಿ ಡಿಸೀಸ್, LSD ಅಂತ ಅಂದ್ಬಿಟ್ಟು ಕಾಯಿಲೆ. ಅದು ಲಂಪಿ ಸ್ಕಿನ್ ಡಿಸೀಸ್ ಅಂತ ಅದಕ್ಕೆ ಪೂರ್ತಿ ಹೆಸರು. ಅದರಲ್ಲಿ ಏನಾಗುತ್ತೆ ಅಂತಂದರೆ ಇಡೀ ಮೈ ಮೇಲೆಲ್ಲ ಗಂಟೆಲ್ಲ ಬಂದ್ಬಿಟ್ಟಿದ್ದೇನೆ. ಆ ಗಂಟು ಒಡೆದೋಗ್ಬಿಟ್ಟಿದ್ದೇನೆ. ಅದು ಉಳಿತಾ ಇರಲಿಲ್ಲ. ನಮ್ಮ ಆ ಭಾಗದ ಕಾರ್ಪೊರೇಟರ್ ಆದಂಥ ಮಂಜುನಾಥ್ ಸಾಹೇಬರು ನನಗೆ ಫೋನ್ ಮಾಡಿದರು. ನಾನು ನಂತರ ಅದನ್ನು ಹೋಗ್ಬಿಟ್ಟು ಅಲ್ಲಿಂದ ಈ ಕರುನ ಪಿಕ್ ಮಾಡ್ಕೊಂಡು ಇಲ್ಲಿ ತಂದಾಗ ಹೆಚ್ಚು ಕಮ್ಮಿ ಇನ್ನೇನು 1 ಅವರಲ್ಲಿ ಅದು ಸತ್ತೋಗೋ ಮಟ್ಟಕ್ಕಿತ್ತು. ಆದರೆ ಗೋಮಾತೆ ಹೇಳ್ತದಲ್ಲ, ಅದು ದೇವರು, ಅದಾಗ ಅದನ್ನೇ ಉಳಿಸ್ಕೊತಿದೆ ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಮತ್ತು ನಿಮ್ಮಂಥ ದಾನಿಗಳ ಸಹಕಾರದಿಂದ ನಾವು ಇವತ್ತು ನೋಡಿ ಇದು ನಿಂತು ಹುಲ್ಲೆಲ್ಲ ಚೆನ್ನಾಗಿ ಮೇಯ್ತಾ ಇದೆ ಮತ್ತು ಗಂಟೆಲ್ಲ ಕಮ್ಮಿ ಆಗಿದೆ. ಕೆಲವು ಗಂಟೆಗಳು ಒಡೆದೋಗಿದೆ, ಅಂದರೆ ಸ್ವಲ್ಪ ದೊಡ್ಡದಾಗ್ಬಿಟ್ಟು ಒಡೆದೋಗಿದೆ. ಆದ್ರೂ ತೊಂದರೆ ಇಲ್ಲ, ಅಂದರೆ ಜೀವಕ್ಕೆ ಈಗ ಅಪಾಯ ಇಲ್ಲ, ಈಗ ಏನು ತೊಂದರೆ ಇಲ್ಲ, ಇದು ಆರಾಮಾಗಿ ಉಳ್ಕೋತದೆ ಅಂತ ನಮ್ಮ ಒಂದು ಭಾವನೆ ಇದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು.